ತ್ರಿವಿಕ್ರಮ್, ಮೋಕ್ಷಿತಾ ಹಾಗೂ ಹನುಮಂತರವರ ಅಪಾರ ಅಭಿಮಾನಿಗಳು ಬಿಗ್ ಬಾಸ್ ಮನೆಯೊಳಗೆ ಬಂದಿರ್ತಾರೆ. ಹೊರಗಡೆ ಇವ್ರಿಗೋಸ್ಕರ ಕಾಯ್ತಾ ಇರ್ತಾರೆ ಡೋರ್ ಹತ್ರ. ಅವ್ರನ್ನ ಭೇಟಿ ಆಗ್ಲಿಕ್ಕೆ ಅಂತೇಳಿನೇ ಬಿಗ್ ಬಾಸ್ನವರು ಒಂದು ವೇದಿಕೆ ಸಿದ್ಧ ಮಾಡಿರ್ತಾರೆ. ಅದರಲ್ಲಿ ಮೊದಲಿಗೆ ತ್ರಿವಿಕ್ರಮ್ ಅವರು ಬರ್ತಾರೆ. ನೋಡಿ, ತ್ರಿವಿಕ್ರಮ್ ದೈಹಿಕವಾಗಿ, ಮಾನಸಿಕವಾಗಿ, ಭಾವನಾತ್ಮಕವಾಗಿ ಈ ಮನೆಯಲ್ಲಿದ್ದಾರಂತೆ. ಇನ್ನು ಉಳಿದವರು ಏನು ಯಾವ ಥರ ಇದ್ದಾರೆ? ಏನು ಬರೀ ಆತ್ಮ ಇಟ್ಕೊಂಡಿದ್ದಾರಾ? ರೀ ಬಿಗ್ ಬಾಸ್ರವ್ರೆ, ಸರಿಯಾಗಿ ಅದೇನು ಎಕ್ಸ್ಪ್ಲೇನ್ ಮಾಡೋದು ಕಲೀರಿ ಸರ್. ಭಾವನಾತ್ಮಕವಾಗಿ, ಮಾನಸಿಕವಾಗಿ, ದೈಹಿಕವಾಗಿ, ಉಳಿದವರೆಲ್ಲ ಆತ್ಮಿಕವಾಗಿ ಆತ್ಮ ಇಟ್ಕೊಂಡು ಕೂತಿದ್ದಾರೆ ಒಳಗೆ. ಇದು ಎಂಥ ಡೈಲಾಗ್ ರೀ ಅಪ್ಪ ಬಿಗ್ ಬಾಸ್ದು. ವ್ಯಕ್ತಿಯಾಗಿ ಉತ್ತಮ ಅಂತೆ, ಆಟ ಆಡೋದ್ರಲ್ಲಿ ಅತ್ಯುತ್ತಮ ಅಂತೆ. ಅಯ್ಯೋ, ಎಲ್ಲೂ ಕಾಣಲಿಲ್ಲ ಅತ್ಯುತ್ತಮ ಆಟದಲ್ಲಿ. ಇನ್ನು ರಜತ್ ಆಡ್ತಾ ಇದ್ದಾನೆ, ಉಗ್ರ ಮಂಜಣ್ಣನವರು ಆಡ್ತಾ ಇದ್ದಾನೆ. ಇವರಿಬ್ಬರು ಒಳ್ಳೆ ಆಟ ಆಡ್ತಾ ಇದ್ದಾರೆ. ಇನ್ನು ದೈಹಿಕವಾಗಿಯೂ ಆಡ್ತಾ ಇದ್ದಾರೆ, ಮಾನಸಿಕವಾಗಿಯೂ ಆಡ್ತಾ ಇದ್ದಾರೆ, ಬೌದ್ಧಿಕವಾಗಿ ಆಡ್ತಾ ಇದ್ದಾರೆ. ಈತೇನ್ರಿ ಸುಮ್ಮನೆ ಕೂತಲ್ಲೇ ಕೂತಿರ್ತಾನೆ, ಏನೇನು ಲೇಯಪ್ಪಂದ ಆಟ. ಸುಮ್ಮನೆ ಭವ್ಯ ಅನ್ಸುತ್ತ ಗಿರ್ಕಿ ಹೊಡಿತಾ ಎಲ್ಲ ಕಾದು ನೋಡುವ ತಂತ್ರ, ಶಕುನಿ ಕೆಲಸ ಮಾಡ್ತಾ ಇದ್ದಾನೆ. ಎಲ್ಲದಕ್ಕೂ ಭವ್ಯನ ಮುಂದೆ ಬಿಟ್ಟು ತಾನು ಸುಮ್ಮನೆ ಕೂತು ಆಟ ಆಡಿಸ್ತಾ ಇದ್ದಾನೆ. ಬರೀ ತಾನೇ ದೊಡ್ಡ ಏನೋ ಪುಡಿಂಗ್ ಅನ್ನೋ ಥರ ಕೂತಿರ್ತಾನೆ, ಎಲ್ಲ ತಾನೇ ಕಾಲಜ್ಞಾನಿ ಅನ್ನೋ ಥರ. ಈ ನಡುವೆ ಬರ್ತಾ ಬರ್ತಾ ರಜತನ್ನು ತನ್ನ ಕೈಯಲ್ಲಿ ಇಟ್ಕೊಂಡ್ಬಿಟ್ಟಿದ್ದಾನೆ. ಇವ್ರು 3 ಜನ ಗೇಮ್, ಇದರಲ್ಲಿ ದೊಡ್ಡ ಗೇಮ್ ಇವ್ರದ್ದು. ಈ ರಜತ್ ಈ ತ್ರಿವಿಕ್ರಮ್ ತನ್ನವರ ಗೆಲುವಿಗಾಗಿ ನಿಸ್ವಾರ್ಥಿಯಾಗಿದ್ದಾನಂತೆ. ಯಾವಾಗೂ ಅಪ್ಪ ತನ್ನವರ ಗೆಲುವಿಗಾಗಿ ಅಂದರೆ ಇಲ್ಲಿ ಇರೋದೇ 6 ಜನ. ಯಾರ ಗೆಲುವಿಗಾಗಿ ನಿಸ್ವಾರ್ಥ ಆಗಿದ್ದಾನ್ರಿ? ತಾನು ಗಿರ್ಕಿ ಹೊಡಿತಿರೋದೇ ಭವ್ಯ ಸುತ್ತ. ಆ ಅಮ್ಮನ ಬಿಟ್ಟು ಬರೋಕ್ಕಾಗ್ತಿಲ್ಲ. ಹಾರ್ಟು ಬೀಟು ಎಲ್ಲ ಅಲ್ಲೇ ಇದೆ ಜೊತೆಗೆ. 2 ದೇಹ, 1 ಜೀವ ಅನ್ನೋ ಥರ ಬಿಗ್ ಬಾಸ್ನಲ್ಲಿ ಆಡ್ತಾ ಇದ್ದಾರೆ. ಇವ್ರು ಏನು ಅತ್ಯುತ್ತಮನೋ ಅದೇನು ಆಟ ಅತ್ಯುನ್ನತವಾಗಿ ಆಡಿದಾರೋ. ಭವ್ಯ ಆಡಿದಷ್ಟು ಆಡಿಲ್ಲ ಅದ. ಭವ್ಯ ಇನ್ನು ಕಸರತ್ತು ಮಾಡಿ ಆಡ್ತಾ ಇದ್ದಾಳೆ. ಇನ್ನು ಅದು ಅಂತೂ ಒಂದು ನಿಜ. ಎಲ್ಲ ಸದಸ್ಯರ ಜೊತೆ ಅತ್ಯುತ್ತಮ ಬಾಂಧವ್ಯ ಇತ್ತಂತೆ. ಅತ್ಯುತ್ತಮವಾಗಿ ಎಲ್ಲರ ಜೊತೆ ಹೊಂದ್ಕೊಳ್ತಿದ್ದಂತೆ. ಭವ್ಯನ ಬಿಟ್ಟು ಎಲ್ಲೂ ತಿರುಗಾಡ್ತಿದ್ದಿಲ್ಲ ಅಂತ. ಭವ್ಯನ ಜೊತೆನೇ ಗಿರ್ಕಿ ಹೊಡಿತಾ ಇದ್ದ. ಅದನ್ನು ಬಿಗ್ ಬಾಸ್ ಗುಣಗಾನ ಬೇಡ ತ್ರಿವಿಕ್ರಮ್ಗೆ. ಅಯ್ಯೋ, ಎಲ್ಲರೂ ನೋಡಿದೀವಿ ಬಿಡ್ರಿ, ನೀವೇ ಆ ಡೈಲಾಗ್ ಹೇಳ್ತೀರ. ಎದುರಾಳಿಗಳ ಮೇಲೆ ತೊಡೆ ತಟ್ಟಿ ಆಡಿದಾನಂತೆ ತ್ರಿವಿಕ್ರಮ್. ಎಲ್ಲೋ ಇನ್ನು ಗೋಲ್ಡ್ ಸುರೇಶ್ ಆಡಿದಾನೆ ತೊಡೆ ತಟ್ಟಿ, ಶಿಶಿರ್ ಶಾಸ್ತ್ರಿ ಆಡಿದಾನೆ ತೊಡೆ ತಟ್ಟಿ, ಏನ್ರಿ ಇನ್ನು ಲಾಯರ್ ಜಗದೀಶ್ ಆಡಿದ್ದಾರೆ ತೊಡೆ ತಟ್ಟಿ. ಈತೆಲ್ಲಿ ಆಡಿದಾನ? ರಜತ್ ಆಡಿದಾನೆ, ಉಗ್ರ ಮಂಜಣ್ಣ ಆಡಿದಾನೆ ತೊಡೆ ತಟ್ಟಿ. ಈತೆಲ್ಲಿ ತೊಡೆ ತಟ್ಟಿ ಆಡಿದಾನ್ರಿ? ಕೂತಲ್ಲೇ ತೊಡೆ ಮುರ್ಕೊಂಡು ಕೂತಿದ್ದಾನೆ. ಆತಗೆಲ್ಲ ಬಿಲ್ಡಪ್ ಬೇರೆ ಬಿಟ್ಬಿಡ್ರಿ. ಈ ಮೋಕ್ಷಿತಾಗಿರುವಂಥ ವ್ಯಾಲ್ಯೂನು ಆತಗಿಲ್ಲ. ಅದೆಲ್ಲ ಬಿಡ್ರಿ. ಬರೀ ಪುಷಪ್ ಮಾಡಿದ್ದಾನೆ ಬಿಗ್ ಬಾಸ್ ತ್ರಿವಿಕ್ರಮ್ಗೆ. ಏನೇನಿಲ್ಲ. ಅವ್ರು ಹೇಳಿರುವಂಥ ಯಾವ ಗುಣಗಳು ಇಲ್ಲಿಲ್ಲ, ಜನರಿಗೆಲ್ಲ ಗೊತ್ತು. ಅದಕ್ಕೆ ಅವ್ರು ವೋಟಿಂಗ್ ನೋಡಿ 4ನೇ ಸ್ಥಾನದಲ್ಲಿದ್ದಾರೆ. 4ನೇ ಸ್ಥಾನದಲ್ಲಿದ್ದಾರೆ ರೀ ಬಿಗ್ ಬಾಸ್ ಅವರೇ. ನೋಡ್ಕೊಂಡು ಮಾತಾಡಿ ಯಾರು ಹೇಗೆ ಏನು ಅಂತೇಳಿ. ಸುಮ್ಮನೆ ಒದರಾಡಿ ಬಿಲ್ಡಪ್ ಕೊಡೋದಲ್ಲ. ವೋಟಿಂಗ್ ನೋಡಿ, ಪೋಲಿಂಗ್ ನೋಡಿ ಮಾತಾಡಿ. ಪೋಲಿಂಗ್ ವೋಟಿಂಗ್ ನೋಡಿ ಮಾತಾಡಿ. ನ್ಯಾಯ ಯಾವಾಗಲೂ ಒಂದೇ ರೀತಿ ಇರಬೇಕು. ಜನ ಹೇಳ್ತಾ ಇದ್ದಾರೆ ಯಾರು ಎಲ್ಲಿ ಅಂತೇಳಿ. ಜನ ನ್ಯಾಯ ಕೊಡ್ತಾ ಇದ್ದಾರೆ ಯಾರು ಎಲ್ಲಿ ಅಂತೇಳಿ. ಯಾರು ಎಲ್ಲಿ ಕೂಡಿಸ್ಬೇಕು ಜನ ಕೂಡಿಸಿದ್ದಾರೆ ಆಲ್ರೆಡಿ. ಇನ್ನೊಂದು ಗಂಟೆ, 24 ಗಂಟೆ ಇದೆ, ಇನ್ನೊಂದು ದಿನ ಅಷ್ಟೇ. ಅಷ್ಟರಲ್ಲಿ ಗೊತ್ತಾಗ್ಬಿಡುತ್ತೆ. ಹನುಮಂತು ಹತ್ರ ಯಾರು ಬರೋಕ್ಕಾಗಲ್ಲ. 52% ಓಟ್ ತೊಗೊಂಡಿದ್ದಾನೆ. ಇನ್ನು ತ್ರಿವಿಕ್ರಮ್ ತೊಗೊಂಡಿದ್ದವ್ರು ಬರೀ 9% ಓಟು ಟೋಟಲ್ ವೋಟಿಂಗಲ್ಲಿ. ಇದೆಲ್ಲಿ ನಿಮ್ಮ ಹಣೆ ಬರ? ನೀವೇನು ನೋಡ್ತಿದ್ರೋ? ಏನು ಕಣ್ಣು ಮುಚ್ಕೊಂಡೇನೋ ವಾದ ಮಾಡ್ತಿರ್ತಿರೋ, ಹೇಳ್ತಿರ್ತಿರೋ? ಅದು ಪೋಲಿಂಗ್ ವೋಟಿಂಗ್ ನೋಡ್ಕೊಂಡು ಹೇಳ್ರಿ. ಏನು ಎಲ್ಲ ಮುಚ್ಚಿ ಹಾಕಿ ತ್ರಿವಿಕ್ರಮ್ನ ಗೆಲ್ಲಿಸೋ ಪ್ಲ್ಯಾನ್ ಏನಾದರೂ ನಡೆದಿದೆಯಾ? ಅದೆಲ್ಲ ಗೊತ್ತಾಗಲ್ರಿ, ಅದೆಲ್ಲ ನಡೆಯಲ್ಲ. ಅದೇನು ಜನ ಓಟ್ ಹಾಕಿದ್ದಾರೆ ಪಬ್ಲಿಕ್ ಮಾಡಲೇಬೇಕು. ನೀವು ನಾಳೆ ಜನರ ಹತ್ರ ತೋರಿಸ್ಲೇಬೇಕು. ಲೈವ್ ರಿಸಲ್ಟ್ ಕೊಟ್ಟು ನೀವು ಇನ್ನೂ ಘೋಷಿಸ್ಬೇಕು. ಇಲ್ಲಾಂದರೆ ಕರ್ನಾಟಕದ ಜನ ಸುಮ್ಮನಿರಲ್ಲ. ಹನುಮಂತು ಅಭಿಮಾನಿಗಳು ಸುಮ್ಮನಿರಲ್ಲ. ಟಾಪ್ ಇದ್ದಾನೆ 100%. ಅಬೌವ್ 50% ಹನುಮಂತಿಗೂ ಬೀಳ್ತಾ ಇದೆ ಓಟ್. ಜನ ಎಲ್ಲ ಅವನಿಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ. ನೀವು ಯಾರನ್ನೂ ಆಶೀರ್ವಾದ ಮಾಡಿ ಯಾರನ್ನೂ ಗೆಲ್ಲಿಸುವಂಥ ನಾಟಕ, ಡ್ರಾಮಾ ಇವೆಲ್ಲ ಬೇಡ. ಮೋಕ್ಷಿತಪ್ಪ ಈ ವಿಷಯಕ್ಕೆ ಬಂದರೆ ಸರಳ ವ್ಯಕ್ತಿ ಅಂತೀಯಮ್ಮ. ಸರಳ ವ್ಯಕ್ತಿ ಎಲ್ಲಿಂದ ಬಂದ್ಲು? ಸರಳ ವ್ಯಕ್ತಿಯಾಗಿ ಒಂದು ಸರಿ ಕ್ಯಾಪ್ಟನೇ ಆಗಿಲ್ಲ ಈ ಅಮ್ಮ. ಜೈಲಿಗಂತೂ ಹೋಗಿಲ್ಲ ಬಿಡ್ರಿ. ಆಯಮ್ಮ ಸುಮ್ಮನೆ ಸಪ್ಪೆ ಮುಖ ಹಾಕ್ಕೊಂಡು ಕೂತಿದ್ರಿ. ಯಾರು ಜಾಲಿ ಕೇಳಿಸ್ತಾರೆ ಆಯಮ್ಮನ ಮೇಲೆ? ಯಾರು ಟಾರ್ಗೆಟು ಮಾಡಲ್ಲ ಆಯಮ್ಮನ ಮೇಲೆ. ಸುಮ್ಮನೆ ಸಪ್ಪೆ ಮುಖ ಹಾಕ್ಕೊಂಡು ಕೂತು ಇಲ್ಲಿವರೆಗೆ ಬಂದಿದ್ದಾಳೆ. ಏನೋ ಹನುಮಂತ ತನ್ನ ಅಲ್ಟಿಮೇಟ್ ಪವರ್ ಬಳಸಿ ಫಿನಾಲೆ ಕರ್ಸ್ಕೊಂಡಿದ್ದಾನೆ ಎಮ್ಮಗೆ. ಇಲ್ಲಾಂದ್ರೆ ಯಾವಾಗಲೂ ಮನೆಗೆ ಹೋಗ್ಬೇಕಾಯ್ತು. ಏನೋ ಸ್ವಲ್ಪ ಜನನೂ ಆಶೀರ್ವಾದ ಮಾಡಿದ್ದಾರೆ. ಅದ್ರ ಜೊತೆ ಹನುಮಂತನು ಆಯಮ್ಮ ಕೈ ಹಿಡ್ಕೊಂಡು ಫಿನಾಲೆ ಕರ್ಕೊಂಡೋಗಿ ಆಡ್ತಾ ಇದ್ದಾನೆ. ಇದನ್ನು ತಿಳ್ಕೊಳ್ರಿ. ಆಯಮ್ಮನ ವೋಟಿಂಗ್ ನೋಡ್ರಿ 3ನೇ ಸ್ಥಾನದಲ್ಲಿದ್ದಾಳೆ. 3ನೇ ಸ್ಥಾನದಲ್ಲಿದ್ದಾಳೆ. 13% ಓಟ್ ತೊಗೊಂಡಿದ್ದಾಳೆ ಅಷ್ಟೇ. 13 ಲಕ್ಷ ಓಟು. ಅದನ್ನು ತಿಳ್ಕೊಂಡು ಮಾತಾಡ್ಬೇಕು. ಏನೇನು ಈ 3 ಜನರನ್ನ ಯಾಕೆ ಕರೆಸಿದ್ರಿ ಬಿಗ್ ಬಾಸ್ ಮನೆಯಲ್ಲಿ?
ಆ, ಹನುಮಂತು, ಮೋಕ್ಷಿತ, ತ್ರಿವಿಕ್ರಮ್ 3 ಜನ ಅಭಿಮಾನಿಗಳಿಗೆ. ಉಳಿದವ್ರಿಗಿಲ್ವಾ? ಏನು ರಜತ್ ಅವ್ರಿಗಿಲ್ವಾ? ಭವ್ಯ ಅವ್ರಿಗಿಲ್ವಾ? ಏನು ಮಂಜಣ್ಣ ಅವ್ರಿಗಿಲ್ವಾ ಫ್ಯಾನ್ ಫಾಲೋಯಿಂಗ್? ಅವ್ರನ್ನೇ ಯಾಕೆ ಕರ್ಸಿಲ್ರಿ? ಇವ್ರನ್ನೇ ಬೇಕಂತ ಕರ್ಸಿದ್ರಲ್ಲ. ಹೈ ಡ್ರಾಮಾ ಮಾಡ್ತಾ ಇದ್ದಾರೆ ಒಳಗೆ. ಇದೆಲ್ಲ ಹೈ ಡ್ರಾಮಾ ಬಿಟ್ಟು ನಾಳೆ ಏನೇನು ಯಾರ್ಯಾರಿಗೆ ಓಟ್ ಬೀಳ್ತಾಯಿದೆ ಎಲ್ಲ ಲೈವ್ ರಿಸಲ್ಟ್ ಕೊಟ್ಟು ಲೈವ್ ಅನೌನ್ಸ್ ಮಾಡಬೇಕು. ಜನ ನೋಡ್ತಾ ಇದ್ದಾರೆ ಕರ್ನಾಟಕದಲ್ಲಿ. ನೀವೇನೋ ಡಬಲ್ ಗೇಮ್ ಮಾಡೋಕ್ಕೆ ಹೋಗಿ ಏನೇನೋ ಮಾಡೋಕ್ಕೆ ಹೋದರೆ ಜನ ಸುಮ್ಮನೆ ಇರಲ್ಲ. ನಿಮ್ಮ ಟಿ ವಿ ಮುಂದೆ, ನಿಮ್ಮ ಶೋ ಮುಂದೆ, ನಿಮ್ಮ ಎಲ್ಲೆಲ್ಲಿ ಬರಬೇಕು ಜನ ಅಲ್ಲಲ್ಲಿ ಬರ್ತಾರೆ. ಮತ್ತು ಹುಷಾರಾಗಿರಿ. ಲೈವ್ ವೋಟಿಂಗ್ ಏನು ನಡೀತಾ ಇದೆ ಅದನ್ನು ನೋಡ್ಕೊಂಡು ಮಾತಾಡಬೇಕು. ಯಾರು ಉತ್ತಮ, ಯಾರು ಕಿತ್ತಮ, ಯಾರು ಸೊತ್ತಮ ಅಂತೇಳಿ. ಇದು ಯಾವ ಉತ್ತಮನ ಕೊಟ್ಬಿಟ್ಟಿದ್ದೀರಿ? ದೊಡ್ಡ ದೊಡ್ಡರೆಲ್ಲ ನೋಡಿ. ರವಿಚಂದ್ರನ್ ಅವ್ರು ಕ್ರೇಜಿ ಸ್ಟಾರ್, ಕರ್ನಾಟಕ ಚಿತ್ರರಂಗದ ಕನ್ನಡ ಚಿತ್ರರಂಗದ ಮೇರು ನಟ ರವಿಚಂದ್ರನ್ ಅವರು ವೋಟ್ ಮಾಡಿ ಹನುಮಂತಿಗೆ ಅಂತೇಳಿ ಕೇಳ್ಕೊಳ್ತಾ ಇದ್ದಾರೆ ಜನರ ಹತ್ರ. ಅದಾದ್ರೆ ತಿಳ್ಕೊಂಡು ಮಾತಾಡಿ. ನೀವು ಯಾವ ಬಿಗ್ ಬಾಸ್ ನಿಮ್ಮ ಮುಖನೇ ನೋಡಿಲ್ಲ ಜನ. ಬಿಗ್ ಬಾಸ್ ಅಂತೆ ಬಿಗ್ ಬಾಸ್ ನೋಡಿರೋದು ಕಿಚ್ಚ ಸುದೀಪ್ ಅವರ ಮುಖ ಮಾತ್ರ. ಅದಕ್ಕೋಸ್ಕರನೇ TRP ಜಾಸ್ತಿ ಆಗಿದೆ. ಹನುಮಂತು ಪ್ಲಸ್ ಕಿಚ್ಚ ಸುದೀಪ್ ಅವರಿಂದ. ನಾನು ಬಿಗ್ ಬಾಸ್ ಅಂತ ಬರ್ತಿರಲ್ಲ, ನಿಮ್ಮಿಂದ ಅಲ್ಲ, ಅದನ್ನು ತಿಳ್ಕೊಳ್ಳಿ. ಈ ಹನುಮಂತು ಬಂದಿದ್ಲಿಂದಾನೇ ಜಾಸ್ತಿ ಆಗಿದ್ದು. ಅದಕ್ಕೆ ಪುಷಪ್ಪು ಕಿಚ್ಚ ಸುದೀಪ್ ಅವ್ರು. ಏನ್ರಿ ಹನುಮಂತು ಅಭಿಮಾನಿಗಳ ಹತ್ರ ಬಂದಾಗ ದೋಸ್ತ 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 ಜೈಕಾರ ರೀ, ಶಿಳ್ಳೆ ರೀ. ಹನುಮಂತನ ಗುಣಗಾನ ಅಭಿಮಾನಿಗಳಿಂದ. ಅವನು ಭಾವಚಿತ್ರ ಪ್ರದರ್ಶನ, ಅವನ ಕೈ ಕುಲ್ಕೋರ್ಯಾರು, ಐ ಲವ್ ಯು ಅನ್ನೋರು ಯಾರು, ಅನ್ನೋರು ಯಾರು, ಏನು ಬಿಗ್ ಬಾಸ್ ಕರ್ನಾಟಕದ ಹುಲಿ ಅನ್ನೋರು ಯಾರು? ಕರ್ನಾಟಕದ ಹುಲಿ ಅಂತ ಬಿರುದು ಕೊಟ್ಬಿಟ್ರಿ ಅಭಿಮಾನಿಗಳು. ಕರ್ನಾಟಕದ ಹುಲಿ ರೀ ನಮ್ಮ ಹನುಮಂತು. ಅದನ್ನು ತಿಳ್ಕೊಳ್ಳಿ. ಅದು ಏನು ಮಾತಾಡ್ತಿರೋ, ಯಾರನ್ನ ಮೇಲೆತ್ತಿ ಮಾತಾಡ್ತಿರೋ ಅದೆಲ್ಲ ಬಿಟ್ಬಿಡಿ. ಅಲ್ಲಿ ವೋಟಿಂಗ್ ಏನು ನಡೀತಾ ಇದೆ ಅದನ್ನು ನೋಡ್ಕೊಳ್ಳಿ ಸರ್. ಲುಂಗಿಯನ್ನು ಉಟ್ಕೊಂಡು ಲುಂಗಿ ಲಾಂಛನದ ಮೂಲಕ ಹಳ್ಳಿಗೆ, ಡಿಲ್ಲಿಗೆ, ಇಡೀ ಕರ್ನಾಟಕ ಇಂಡಿಯಾದಲ್ಲಿ ಹೆಸರಾಗಿದೆ ಅಂತ ಸರ್ ಹನುಮಂತು. ಹಾಡೋದ ಮುಖಾಂತರ ಅಲ್ಲ, ಅವನ ಆಟದ ಮುಖಾಂತರ, ಅವನ ವ್ಯಕ್ತಿತ್ವ ಮುಖಾಂತರ, ಅವನ ಮುಗ್ಧತೆ ಮುಖಾಂತರ ಹೆಸರಾಗಿದೆ ಅಂತ ಸರ್. ಅದನ್ನು ತಿಳ್ಕೊಳ್ಳಿ. ಕರ್ನಾಟಕ ಚಿತ್ರರಂಗಕ್ಕೆ, ಕನ್ನಡ ಚಿತ್ರರಂಗಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವರು ದೇವರು ಕೊಟ್ಟ ವರ ಆಗಿದ್ರು. ಹಾಗೆ ಹನುಮಂತು ರಿಯಾಲಿಟಿ ಶೋಗಳಲ್ಲಿ, ಕಿರುತೆರೆಯಲ್ಲಿ ದೇವ್ರು ಕೊಟ್ಟ ವರ ಸರ್. ಲುಂಗಿ ಹಾಕ್ಕೊಂಡಿದ್ದಾನಂತೇಳಿ ಹಳ್ಳಿಯಿಂದ ಬಂದಿದ್ದಾನೆ, ಕುರಿ ಕೊಯ್ಯಾನು ಅಂತೇಳಿ ತುಳಿಯಕ್ಕೆ ನೋಡಬೇಡಿ. ಪ್ಯಾಂಟು ಶರ್ಟು ಒಳ್ಳೊಳ್ಳೆ ಎಲ್ಲ ಹಾಕ್ಕೊಂಡ್ರೆಲ್ಲ ಇವನು ಮುಂದೆಲ್ಲ ಸಪ್ಪೆ ಸರ್. ಅದನ್ನು ತಿಳ್ಕೊಳ್ಳಿ. ಜನ ಅವನಿಗೆ ಓಟ್ ಹಾಕ್ತಾ ಇದ್ದಾರೆ. ಬಿಗ್ ಬಾಸ್ ನಿಮ್ಮ ರೂಲ್ಸಲ್ಲಿ ಏನಿದೆ, ಜನ ಯಾರನ್ನು ಜಾಸ್ತಿ ಓಟ್ ಹಾಕ್ತಾರೋ ಅವರೇ ವಿನ್ನರ್ ಫಿನಾಲೆಯಲ್ಲಿ ಅಂತೇಳಿ ರೂಲ್ಸೇ ಇದೆ. ಅದನ್ನು ತಿಳ್ಕೊಂಡು ಮಾತಾಡಿ. ಇಷ್ಟು ದಿನ ಭವ್ಯ ಗೌಡಳ ಬಕೆಟ್ಟು ಹಿಡಿದ್ರಿ. ಯಾಕೆ ಗೊತ್ತಾ? ಅವಳು ಏನು ತಪ್ಪು ಮಾಡಿದ್ರು? ಹನುಮಂತ ಮೇಲೆ ಹೊಡೆದ್ರು, ಚೀರಾಡಿದ್ರು, ಕೂಗಾಡಿದ್ರು, ಎಲ್ಲ ತಪ್ಪು ಮಾಡಿದ್ರು. ಅವಳನ್ನ ಕಾಪಾಡ್ತಾ ಬಂದಿದ್ದೀರಾ. ಆದರೆ ಅದೇ ರೀತಿ ತ್ರಿವಿಕ್ರಮ್ನ ಈಗ ಕಾಪಾಡೋಕೆ ಹೋಗ್ತಾ ಇದ್ದೀರಾ. ಅದೆಲ್ಲ ಬಿಟ್ಬಿಡಿ. ವ್ಯಕ್ತಿತ್ವ, ಜನರ ಮಹತ್ವ, ಜನ ಯಾರಿಗೆ ನಂಬ್ತಾ ಇದ್ದಾರೆ, ಯಾರಿಗೆ ಓಟ್ ಹಾಕ್ತಾ ಇದ್ದಾರೆ ಅಂತ ತಿಳ್ಕೊಂಡು ಪಬ್ಲಿಕ್ಕಾಗಿ ಲೈವ್ ರಿಸಲ್ಟನ್ನು ಕೊಟ್ಟು ವಿನ್ನರ್ನ ಅನೌನ್ಸ್ ಮಾಡಿ. ಇದು ಜನರ, ಇಡೀ ಕರ್ನಾಟಕದ ಜನತೆಯ ಮಾತನ್ನು ನಾನು ಹೇಳ್ತಾ ಇದ್ದೀನಿ. ಇದಾಗಿತ್ತು ವೀಕ್ಷಕರೇ ನನ್ನ ಈ ಮಾಹಿತಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಬೆಳಗ್ಗೆ 11 ಗಂಟೆವರೆಗೆ ವೋಟಿಂಗ್ ಇದೆ. ಎಲ್ಲರೂ ದಯವಿಟ್ಟು ಹನುಮಂತನಿಗೆ ವೋಟ್ ಹಾಕಿ. ಹಾಗೂ ನನ್ನ ಈ ಯೂಟ್ಯೂಬ್ ಚಾನಲ್ಗೆ ಒಂದು ವೋಟ್ ಹಾಕಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳ್ಕೊಳ್ತಾ ಎಲ್ರಿಗೂ ನಮಸ್ಕಾರಗಳು.